ಬೆಂಗಳೂರಿನಲ್ಲಿ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಅಂತೂ ಹೆಚ್ಚಾಗ್ತಾನೆ ಇದೆ. ಕೆಆರ್ ಮಾರ್ಕೆಟ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಕೇಕ್ ಕಟ್ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸೆಲೆಬ್ರೇಷನ್ ಕಂಡು ಬರ್ತಾ ಇದೆ. ಸರ್ವ ಸಂಘಟನೆ ಒಕ್ಕೂಟದಿಂದ ಕೇಕ್ ಕಟ್ ಮಾಡಿ ಕೆಆರ್ ಮಾರ್ಕೆಟ್ನಲ್ಲೂ ಕೂಡ ಸಂಭ್ರಮಿಸಿದ್ದಾರೆ. ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಈ ಸಲ ಕಪ್ ನಮ್ದೇ ಅಂತೇಳಿ ಒಂದು ಕಪ್ನ ಪೋಸ್ಟರ್ನ ಕೂಡ ಹಿಡ್ಕೊಂಡು ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ. ಆರ್ಸಿಬಿ ತಂದುಕೊಟ್ಟಿರುವಂತಹ ಈ ಗೆಲುವು ಏನಿದೆ ಆರ್ಸಿಬಿ ಫ್ಯಾನ್ಸ್ಗೆ ಬಹಳಷ್ಟು ಖುಷಿಯನ್ನ ಹಂಚಿದೆ. ಪ್ರತಿಯೊಬ್ರು ಕೂಡ ಕಾಯ್ತಾ ಇದ್ರು, ಕಪ್ ಯಾವಾಗ ನಮ್ದಾಗುತ್ತೆ, ಪ್ರತಿ ವರ್ಷ ನಮ್ದೇ ಕಪ್ಪು ಅಂತೇಳಿ ಓಡಾಡ್ತಾ ಇದ್ವಿ. ಬಟ್ ಅನೇಕರು ನಮ್ಗೆ ಹೀಯಾಳಿಸ್ತಾ ಇದ್ರು, ಈ ಸಲನೂ ನೀವು ಕಪ್ ಗೆಲ್ಲಿಲ್ಲ ಅಂತೇಳಿ. ಬಟ್ ಕೊನೆಗೂ ಕೂಡ ಸತತ ಪ್ರಯತ್ನದ ನಂತರ 18ನೇ ಆವೃತ್ತಿಯಲ್ಲಿ ಕಪ್ಪನ್ನು ನಮ್ಮದಾಗಿಸಿಕೊಂಡಿದೆ ಆರ್ಸಿಬಿ. ಹೀಗಾಗಿ ಎಲ್ಲೆಡೆ ಸಂಭ್ರಮ ಹೆಚ್ಚಾಗ್ತಾ ಇದೆ. ರಾಜ ಸಿಂಗ್ ತಿಳಿಸ್ರಿ. ನಾವು ನಿನ್ನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಆರ್ಸಿಬಿ ಗೆಲ್ಲುತ್ತೆ ಅಂತ ಹೇಳಿದ್ದು. ಇದೊಂದು ಹೇಳ್ಬಿಡಿ ಸರ್, ಇವತ್ತು ಆರ್ಸಿಬಿ ಗೆದ್ದ ಹಿನ್ನೆಲೆಯಲ್ಲಿ ತಾವು ಕೂಡ ವಿಶೇಷವಾಗಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದೀರಾ, ಏನ್ ಹೇಳ್ತೀರಾ ಸರ್? ನಾವು ನಿನ್ನೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ 101 ತೆಂಗಿನಕಾಯಿ, ಕುಂಬಳಕಾಯಿ, ನಿಂಬೆಹಣ್ಣು, ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ ಮಾಡಿ ಆರ್ಸಿಬಿ ಗೆಲ್ಲಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆ ಮಾಡಿಸಿದ್ದು ಸರ್ವ ಸಂಘಟನೆಗಳ ಒಕ್ಕೂಟದಿಂದ. ಅದೇ ರೀತಿ ನಿನ್ನೆ ಕಪ್ಪನ್ನ ಹಿಡಿದಿದ್ದಾರೆ. ನಾನು ನಿನ್ನೆ ಒಂದು ಮಾತು ಹೇಳಿದ್ದೆ, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಪ್ಪು ಇದೇ ರೀತಿ ನಾವು ಹೇಗೆ ಇಟ್ಕೊಂಡಿದ್ದೇವೋ ಅದೇ ರೀತಿ ಆಟಗಾರರು ಇಟ್ಕೊಂತಾರೆ, ಆರ್ಸಿಬಿ ಗೆಲ್ಲುತ್ತೆ ಅಂತ ಹೇಳಿ. ಬಹಳಷ್ಟು ವಿಜೃಂಭಣೆಯಿಂದ ಆರ್ಸಿಬಿ ಗೆದ್ದಿದೆ. 18 ವರ್ಷ ಕರ್ನಾಟಕದ ಜನತೆ ಕಾದಿದ್ದು 17, ಈಗ 18ನೇ ವರ್ಷ. ವಿರಾಟ್ ಕೊಹ್ಲಿಗೆ 18ನೇ ಜರ್ಸಿ ನಂಬರು. ಅದೇ ರೀತಿ ಇವತ್ತು ನಮಗೆ ಕಪ್ಪನ್ನು ಬಂದಿದೆ. ಇವತ್ತು ರಜತ್ ಪಾಟೀದಾರ್ ಆಗಿರಲಿ, ವಿರಾಟ್ ಕೊಹ್ಲಿ ಆಗಿರಲಿ, ಇಡೀ ಕ್ರಿಕೆಟ್ ತಂಡದ ಆಟಗಾರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಇಡೀ ಕರ್ನಾಟಕದ ಜನತೆಯ ಪರವಾಗಿ ಹೇಳಿ. ಪ್ರತಿ ಬಾರಿ ಕೂಡ ತಾವು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿದಾಗ ಆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂತೆ ತಾವು ಕೂಡ ನಿನ್ನೆ ವಿಶೇಷವಾಗಿ ಗಾಳಿ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದ್ರಿ. ತಂಡ ಕೂಡ ಇವತ್ತು ಆಂಜನೇಯ ಸ್ವಾಮಿ ಶಕ್ತಿ ನೀಡಿ ಇವತ್ತು ಗೆದ್ದಿರುವಂತದ್ದು, ಏನ್ ಹೇಳ್ತೀರಿ? ಹೌದು, ಪ್ರತಿ ಸಂದರ್ಭದಲ್ಲಿ ಗಾಳಿ ಆಂಜನೇಯ ಅಂದ್ರೆ ಬಹಳ ಪ್ರಸಿದ್ಧಿ. ಆಂಜನೇಯ ಸ್ವಾಮಿಗೆ ನಾವ್ ಯಾವಾಗ ಪೂಜೆ ಸಲ್ಲಿಸಿದ್ರು ಅದು ಪ್ರತಿಫಲ ಸಿಗ್ತಾ ಇದೆ. ಅಂದ್ರೆ ಶ್ರೀರಾಮನ್ನೇ ಕಾಪಾಡಿದಂತ ಆಂಜನೇಯ ಇವತ್ತು ಆ ದೃಷ್ಟಿನ ತೆಗೆದು ಆಂಜನೇಯ ಆಟಗಾರರಿಗೆ ಶಕ್ತಿ ತುಂಬಿ ಈ ರಾಜ್ಯಕ್ಕೆ ಅನುಕೂಲ ಆಗೋ ರೀತಿ ಅಂದ್ರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಆಂಜನೇಯನ ಕಾರಣ ಆಗಿದ್ದಾರೆ. ಸರ್, ನಿನ್ನೆ ಆರ್ಸಿಬಿ ಮ್ಯಾಚ್ ಗೆದ್ದ ಹಿನ್ನೆಲೆಯಲ್ಲಿ ಇವತ್ತು ಕೆಆರ್ ಮಾರ್ಕೆಟ್ ಅಲ್ಲಿ ವಿಶೇಷವಾಗಿ ಅನ್ನದಾನ ಕೂಡ ಇಟ್ಕೊಂಡಿದ್ರ. ಎಷ್ಟು ಜನಕ್ಕೆ ಅನ್ನದಾನ ಮತ್ತೆ ಏನೇನೆಲ್ಲ ಭಕ್ಷ್ಯ ಭೋಜನಗಳು ಇರುತ್ತೆ ಅಂತ? 5,000 ಜನಕ್ಕೆ ಅನ್ನದಾನ ಇಟ್ಕೊಂಡಿದ್ದೇವೆ. ಆಮೇಲೆ ಕೇಕ್ ಅನ್ನ ಕಟ್ ಮಾಡಿ ಸಾರ್ವಜನಿಕರಿಗೆ ಅಭಿನಂದನೆ ಅಂದ್ರೆ ಎಲ್ಲರಲ್ಲೂ ಇದೆ. ಜನರು ಪ್ರತಿಯೊಬ್ರು ರಾತ್ರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸಂದರ್ಭದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಮ್ಗೆ ಮನೆಯಲ್ಲಿ ದೀಪಾವಳಿ ಹೇಗೆ ಆಚರಣೆ ಮಾಡ್ತೀವೋ, ದಸರಾ ಹೇಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಇವತ್ತು ನಾವು ಆರ್ಸಿಬಿ ಗೆದ್ದಿರೋದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಬಹಳ ಇಡೀ ರಾಜ್ಯ ಆಚರಣೆ ಮಾಡ್ತಾ ಇದೆ. ಅದೇ ರೀತಿ ಸರ್ವ ಸಂಘಟನೆಗಳ ಒಕ್ಕೂಟ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಖಂಡಿತ 3 ಗಂಟೆಗೆ ವಿಧಾನಸೌಧದ ಮುಂದೆ ಸರ್ವ ಸಂಘಟನೆಗಳ ಒಕ್ಕೂಟ ಆಚರಣೆ ಮಾಡುತ್ತೆ. ಏನು ಆಟಗಾರರ ಜೊತೆಯಲ್ಲಿ ನಿಲ್ಲುತ್ತೆ, ಆ ಆಟಗಾರರಿಗೆ ಅಭಿನಂದನೆ ಸಲ್ಲಿಸುತ್ತೆ. ಇವತ್ತು ಅದು ನಮ್ಮ ಕರ್ತವ್ಯ.
ಇಡೀ ರಾಜ್ಯದ ಕರ್ತವ್ಯ. ಎಷ್ಟೊತ್ತಿಗೆ ಸರ್ ಅನ್ನದಾನ ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಈಗ ಇನ್ನೊಂದು ಅರ್ಧ ಮನೆಗೋಯ್ತು ಬಂತು. ಜೈ 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 ನಮ್ಮದು ಮನೆಗೋಯ್ತು ಬೆಂಗಳೂರು ಮನೆ ಬಂತು. ಜೈ ಜೈ